ಕರ್ನಾಟಕ, ರಾಜಸ್ಥಾನ, ಮಧ್ಯಪ್ರದೇಶದ ಜೊತೆ ಜೆಪಿಸಿ ಮೀಟಿಂಗ್. ವಕ್ಫ್ ತಿದ್ದುಪಡಿ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ರಚನೆಯಾಗಿರುವ ಜಂಟಿ ಸಂಸದೀಯ ಸಮಿತಿ. ವಕ್ಫ್ ವಿಚಾರದಲ್ಲಿ ಏನೆಲ್ಲ ಆಗಿತ್ತು ಅನ್ನೋದನ್ನು ನಾವೆಲ್ಲ ಗಮನಿಸಿದ್ದೇವೆ, ನೀವೆಲ್ಲ ಗಮನಿಸಿದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂದರೆ ಜೆಪಿಸಿ ರಚನೆಯಾಗಿತ್ತು. ಈಗ ಸಭೆಯನ್ನು ಕೂಡ ಕರೆಯಲಾಗ್ತಾ ಇದೆ. ಅಲ್ಪಸಂಖ್ಯಾತ ವ್ಯವಹಾರಗಳ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳೊಂದಿಗೆ ಸಭೆಯನ್ನು ನಡೆಸಲಾಗುತ್ತೆ. ನೋಂದಾಯಿತ ಮತ್ತು ನೋಂದಣಿಯಾಗದಂಥ ಆಸ್ತಿಗಳ ಸಂಬಂಧ ಚರ್ಚೆ ಆಗುತ್ತೆ. ಮಧ್ಯಪ್ರದೇಶ ಮತ್ತಷ್ಟು ಹೆಚ್ಚುವರಿ ಕಾಲಾವಕಾಶವನ್ನು ನೀಡಿದೆ ಈಗ ಸಮಿತಿ ಆಲ್ರೆಡಿ. ಆದರೆ ಕರ್ನಾಟಕ ಮತ್ತು ರಾಜಸ್ಥಾನದಿಂದ ಇನ್ನೂ ಸೂಕ್ತ ವರದಿ ಸಲ್ಲಿಕೆ ಆಗಿಲ್ಲ. ಸಭೆಯ ನಂತರ ಜೆಪಿಸಿ ಅಧ್ಯಕ್ಷ ಜಗದಾಂಬಿಕ್ ಪಾಲ್ ಹೇಳಿಕೆ ಕೊಟ್ಟಿದ್ದಾರೆ. ಏನಾಗುತ್ತೆ ಈಗ ಆಲ್ಮೋಸ್ಟ್ ಅನೇಕ ಜಿಲ್ಲೆಗಳಲ್ಲೂ ಕೂಡ ಆಸ್ತಿಗಳು, ರೈತರು ಅನೇಕ ವರ್ಷಗಳಿಂದ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದು ತಮ್ಮ ಜೀವನೋಪಚಾರಕ್ಕೆ ಬಳಸುವಂಥ ಅಥವಾ ಜೀವನೋಪಚಾರಕ್ಕೆ ಅವಲಂಬನೆಯಾಗಿರುವಂಥ ಭೂಮಿಗಳು ಅವೆಲ್ಲವೂ ಕೂಡ ವಕ್ಫ್ ಆಸ್ತಿ ಅಂತ ಹೇಳಿ ನಮೂದೇ ಆಗಿದ್ದಾವೆ. ಅದು ಕೂಡ RTCಯಲ್ಲಿ ವಕ್ಫ್ ಆಸ್ತಿ ಅಂತ ಬರ್ತಾ ಇದೆ. ಈ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಸಿಗಬೇಕು. ರೈತರು ಕೂಡ ನೆಮ್ಮದಿಯಿಂದ, ನಿರುಮ್ಮಳತೆಯಿಂದ ಇರಬೇಕು ಅಂತ ಹೇಳಿದರೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗಬೇಕು. ಅದು ರಾಜಕೀಯವಾಗಿ ಅನೇಕ ರೀತಿಯ ಆಯಾಮಗಳಲ್ಲಿ ಹೋರಾಟ ನಡೀತಾ ಇದೆ. ಯಾವುದೇ ಸರ್ಕಾರ ಇದ್ದರೂ ಕೂಡ ಪ್ರತಿ ಸರ್ಕಾರಗಳು ಇದನ್ನು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಬೇಕಾಗಿತ್ತು, ಅದನ್ನು ಸರಿಪಡಿಸುವಂಥ ಹಂತಕ್ಕೆ ಹೋಗಬೇಕಾಗಿತ್ತು. BJP ಸರ್ಕಾರವೂ ಕೂಡ ನೋಟಿಸ್ ಕೊಟ್ಟಿದೆ, ಕಾಂಗ್ರೆಸ್ ಸರ್ಕಾರವೂ ಕೂಡ ನೋಟಿಸ್ ಕೊಟ್ಟಿದೆ. ಆದರೆ ಈ ವಿಚಾರದಲ್ಲಿ ರಾಜಕೀಯ ಮೇಲಾಟಗಳು ಜಾಸ್ತಿ ಆಗಿದ್ದಾವೆ. ಸದ್ಯಕ್ಕೆ ಜೆಪಿಸಿ ಕಮಿಟಿ ಮೀಟಿಂಗ್ ಆಗಿದೆ. ಅದಾದ ನಂತರದಲ್ಲಿ ಅಧ್ಯಕ್ಷರು ಮಾತನಾಡಿದ್ದಾರೆ. कर्नाटक, मध्य प्रदेश, राजस्थान के डिपार्टमेंट ऑफ माइनॉरिटी अफेयर्स के प्रिंसिपल सेक्रेटरीज को, रेवेन्यू सेक्रेटरीज को बुलाया था. उन स्टेट्स में जो वक्फ की प्रॉपर्टीज हैं, उन वक्फ प्रॉपर्टीज कितनी रजिस्टर्ड हो चुकी हैं, वामसी पोर्टल पे कितना अपलोड हो चुका है और अभी भी कितनी वक्फ प्रॉपर्टी रजिस्टर्ड हुई है, कितना म्यूटेशन हो चुका है, वक्फ बाय यूजर्स कितनी प्रॉपर्टी है, वक्फ बाय डीड कितनी प्रॉपर्टी है, वक्फ प्रॉपर्टी से क्या रिटर्न है, इसकी कितनी इनकम आ रही है, इसका नेचर चेंज हो सकता है, नहीं हो सकता. इस तरह के इंफॉर्मेशन पे हमारे डिपार्टमेंट माइनॉरिटी अफेयर्स, गवर्नमेंट ऑफ इंडिया, जो हमारे मेंबर्स लगातार क्वेश्चन उठा रहे थे, उस पर उनसे सवाल मांगा था, लेकिन जवाब नहीं मिला. आज भी हमने कर्नाटका से, राजस्थान से, मध्य प्रदेश से को हमने बुलाया था, इसीलिए कि वो जवाब लेके आएंगे.